ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA BComನವರಿಗಿರುವಂತಹ ಕನ್ನಡ ಭಾಷಿಕದಲ್ಲಿ ಸಣ್ಣ ಕಥೆಗಳನ್ನು ಓದ್ತಾ ಇದ್ದೇವೆ. ಸಣ್ಣ ಕಥೆಗಳ ಅಭ್ಯಾಸವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ವೆಂಕಟಶಾಮಿಯ ಪ್ರಣಯದ ಬಗ್ಗೆ ತಿಳ್ಕೊಂಡೆವು, ಧನ್ವಂತರಿಯ ಚಿಕಿತ್ಸೆಯ ಬಗ್ಗೆ ತಿಳ್ಕೊಂಡೆವು. ವೆಂಕಟಶಾಮಿಯ ಪ್ರಣಯ ಕಥೆಯನ್ನು ಬರೆದವರು ಮಾಸ್ತಿಯವರು. ಅದು ದೊಂಬರದ ಹುಡುಗಿಯ ಜೊತೆ ವೆಂಕಟಶಾಮಿ ಪ್ರಣಯ ಆಗುವಂಥದ್ದು, ಪ್ರೀತಿ ಆಗುವಂತಹ ಒಂದು ಕಥೆಯಾಗಿರುವಂಥದ್ದು. ಇನ್ನು ಧನ್ವಂತರಿಯ ಚಿಕಿತ್ಸೆ ಕಥೆಯನ್ನು ಬರೆದವರು ಕುವೆಂಪು ಅವರು. ರೈತರ ನೋವಿನ ಬಗ್ಗೆ, ರೈತರು ಹೊರುವಂಥ ಭಾರದ ಬಗ್ಗೆ ಇರುವಂತಹ ಕಥೆಯಾಗಿದೆ. ಇನ್ನು ನಾವು ಇವತ್ತು ನೋಡುವಂತಹ ಕತೆ ಮನುವಿನ ರಾಣಿ. ಕೊಡಗಿನ ಗೌರಮ್ಮ ಬರೆದಿರುವಂತಹ ಮನುವಿನ ರಾಣಿ ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕಕ್ಕೂ ಕೂಡ ಕೇಳಿದ್ದಾರೆ, 10 ಅಂಕಕ್ಕೂ ಕೂಡ ಕೇಳಿರುವಂಥ ಪ್ರಶ್ನೆ. 2 ಪ್ರಶ್ನೆ ಪತ್ರಿಕೆಯಲ್ಲಿ 10 ಅಂಕಕ್ಕೆ ಬಂದಿದೆ, ಆಮೇಲೆ 1 ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ. ಮನುವಿನ ರಾಣಿ ಸಣ್ಣ ಕಥೆಯ ಸಂಪೂರ್ಣ ಎಲ್ಲ ಅರ್ಥದಿಂದ ಹಿಡಿದು ಸಾರಾಂಶ ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಸ್ನೇಹಿತರೆ. ನೋಡಿ, ಮನುವಿನ ರಾಣಿ ಪುಟ ಸಂಖ್ಯೆ 208ರಲ್ಲಿದೆ. ಈ ಮನುವಿನ ರಾಣಿ ಎನ್ನುವಂತಹ ಸಣ್ಣ ಕಥೆಯಲ್ಲಿ ಕೊಡಗಿನ ಗೌರಮ್ಮನವರು ಹೆಣ್ಣಿನ ಸಮಸ್ಯೆಯೊಂದನ್ನು ಚಿತ್ರಿಸುವಾಗ ನೀಡುವ ವಸ್ತುನಿಷ್ಠ ಚಿತ್ರಣ ಪರಿಚಯವನ್ನು ಕೂಡ ನಾವು ಪಡಿತಾ ಹೋಗ್ಬೋದು. ಮೊದಲಿಗೆ ನಾವು ಕೊಡಗಿನ ಗೌರಮ್ಮ ಈ ಒಂದು ಕಥೆಯಲ್ಲಿ ಕಥೆಯ ವಿಶ್ಲೇಷಣೆಯ ಜೊತೆಗೆ ಕಥೆಯ ಸಾರಾಂಶವನ್ನು, ಸಣ್ಣದಾಗಿ ಕೊಟ್ಟಿರುವಂತಹ ಸಾರಾಂಶವನ್ನು ನಾನೊಮ್ಮೆ ನಿಮಗೆ ಹೇಳ್ತಾ ಹೋಗ್ತೇನೆ. ಆವಾಗ ನಿಮಗೆ ಈ ಕತೆ ಯಾವ ವಿಚಾರವಾಗಿ ಇದೆ ಎನ್ನುವಂಥದ್ದು ಮೊದಲಿಗೆ ಒಂದು ವಿಚಾರ ಗೊತ್ತಾಗ್ತದೆ, ಯಾವ ರೀತಿ ಇದೆ ಕತೆ ಎನ್ನುವಂಥದ್ದು. ಕೊಡಗಿನ ಗೌರಮ್ಮನವರ ಕಥೆಗಳಲ್ಲಿ ಕಂಡುಬರುವ ಬದುಕು ಅನಾವರಣಗೊಳ್ಳುವ ಪಾತ್ರಗಳು, ಅವುಗಳ ಆಂತರಿಕ ಮನೋಧರ್ಮವನ್ನು ಚಿತ್ರಿಸುವ ಕಲಾವಂತಿಕೆ ಬೆರಗುಗೊಳಿಸುವಷ್ಟು ಆಧುನಿಕವಾಗಿದೆ. ಗೌರಮ್ಮನವರ ಬಹುಪಾಲು ಕಥೆಗಳ ಕೇಂದ್ರ ಹೆಣ್ಣಿನ ಸಮಸ್ಯೆಗಳೇ. ಮನುವಿನ ರಾಣಿ ಕಥೆಯ ಕೇಂದ್ರ ವಸ್ತು ವೇಶ್ಯೆಯಲ್ಲಿರುವ ಹೃದಯವಂತಿಕೆಯನ್ನು ತೆರೆದು ತೋರುವುದು. ವೇಶ್ಯೆಯಲ್ಲಿ ಹುಟ್ಟಿದ ಹೆಣ್ಣು ಮಗಳೊಬ್ಬಳು ತನ್ನ ಪ್ರೇಮಕ್ಕಾಗಿ ತನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟ ಕಥೆಯನ್ನು ಮನುವಿನ ರಾಣಿಯಲ್ಲಿ ಚಿತ್ರಿಸಲಾಗಿದೆ. ಕಥೆಯ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾನೆ. ಕಥೆಯ ವಿಶ್ಲೇಷಣೆಯನ್ನು ನಾವು ತಿಳ್ಕೊಂಡ್ರೆ ನಮಗೆ ಆ ಸಂಪೂರ್ಣ ಕತೆ ಏನು ಅಂತ ಅರ್ಥ ಆಗ್ತದೆ. ಅದರ ಜೊತೆಗೆ ಕಥಾ ವಿಮರ್ಶೆಯನ್ನು ಕೂಡ ಮಾಡ್ತಾ ಹೋಗುವ. ಮನುವಿನ ರಾಣಿ ಕಥೆಯು ವೈದ್ಯರೊಬ್ಬರ ಪ್ರಜ್ಞೆಯ ಮೂಲಕ ಚಿತ್ರಿತವಾಗಿರುವ ಕಥೆಯಾಗಿದೆ. ಆ ವೈದ್ಯರ ಹೆಸರು ಕಥೆಯಲ್ಲಿ ಎಲ್ಲಿಯೂ ಹೇಳಲ್ಪಡುವುದಿಲ್ಲ. ವೈದ್ಯರಿಗೆ ಆ ಊರಿಗೆ ವರ್ಗವಾಗಿ 2 ತಿಂಗಳು ಮಾತ್ರ ಕಳೆದಿರುತ್ತದೆ. ಒಂದು ದಿನ ವೈದ್ಯರು ಬೆಳಗಿನಿಂದ ತೀರಾ ಕೆಲಸದಿಂದ ದಣಿದು ರಾತ್ರಿ 11 ಗಂಟೆಗೆ ಮನೆಗೆ ತಲುಪಿರುತ್ತಾರೆ. ಬೆಳಗಿನಿಂದ ಅವರಿಗೆ ಊಟ ತಿಂಡಿಯೂ ಇರುವುದಿಲ್ಲ. ಅವರ ಹೆಂಡತಿ ಪಾರ್ವತಿ ಅವರಿಗಾಗಿ ಕಾದು ಇನ್ನೇನು ಊಟ ಬಡಿಸಬೇಕೆನ್ನುವಾಗ ಬಾಗಿಲು ಬಡಿಯುವುದು ಕೇಳುತ್ತದೆ. ಅವರ ಹೆಂಡತಿ ಬೆಳಗಿನಿಂದ ಊಟ ತಿಂಡಿ ಇಲ್ಲದೆ ಗಂಡ ಹೋಗಿ ಬಾಗಿಲು ತೆಗೆದು ನೋಡುವುದು ಬೇಡ, ಬಂದವರು ರೋಗಿಯ ಕಡೆಯವರಾಗಿರುತ್ತಾರೆ, ಊಟ ವಿಶ್ರಾಂತಿ ಯಾವುದಕ್ಕೂ ಪುರುಸೊತ್ತು ನೀಡದ ಈ ಊರಿಗೆ ನಾವು ಬರಲೇಬಾರದಿತ್ತು ಎಂದು ಶಪಿಸುತ್ತಾಳೆ. ವೈದ್ಯರೇ ಕೊನೆಗೆ ಕರ್ತವ್ಯ ಪ್ರಜ್ಞೆಗೆ ಮನಸೋತು ಹೋಗಿ ಬಾಗಿಲು ತೆರೆದು ನೋಡಿದಾಗ ಆ ಊರಿನಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಗೂ ಕೈ ಕೆಲಸಗಳಿಗೆ ಬೇಕಾದ ಹುಡುಗನಾದ ಸುಬ್ಬು ಬಂದಿರುತ್ತಾನೆ. ಅವನ ಊರಿನ ಬಿಟ್ಟಿ ಬಸವಯ್ಯ. ಬಂದವನು ರಾಜಮ್ಮವರು ಮನೇಲಿ ಬಾಳ ಕಾಯಿಲೆ ಅಂತೆ, ಈಗಲೇ ಬರಬೇಕಂತೆ ಎಂಬ ಸುದ್ದಿ ತಿಳಿಸುತ್ತಾರೆ. ರಾಜಮ್ಮವರು ಮನೆಯಲ್ಲಿ ಭಾಳ ಕಾಯಿಲೆ ಅಂತೆ, ಈಗಲೇ ಬರಬೇಕಂತೆ ಅಂತ ಹೇಳಿ ಡಾಕ್ಟರಿಗೆ ತಿಳಿಸುತ್ತಾರೆ. ರಾಜಮ್ಮನ ಹೆಸರು ಕೇಳುತ್ತಿದ್ದಂತೆ ವೈದ್ಯರು ಕ್ರೋಧಗೊಂಡು ಬೆಳಗ್ಗೆ ಬರುತ್ತೇನೆ ನಡೆ ಎಂದು ಹೇಳಿ ಕಳುಹಿಸುತ್ತಾರೆ. ಊಟ ಮಾಡುತ್ತಾ ಬಂದವರು ರಾಜಮ್ಮನ ಮನೆಯವರು ಎಂದು ಹೆಂಡತಿಗೆ ತಿಳಿಸಿದಾಗ ಅವಳಿಗೇನೀಗ ಕೇಡು, ಬೆಳಿಗ್ಗೆ ಹೋದರೆ ಸಾಲದೇನೋ, ಇಷ್ಟಕ್ಕೂ ಸತ್ತು ಹೋದರೆ ಭೂಮಿ ಭಾರವೇ ಕಮ್ಮಿಯಾಯಿತು ಎನ್ನುತ್ತಾಳೆ.
ಗಂಡ ಹೆಂಡತಿ ಇಬ್ಬರು ರಾಜಮ್ಮನ ಹೆಸರು ಕೇಳುತ್ತಿದ್ದಂತೆ ಸಿಡಿಮಿಡಿಗೊಳ್ಳಲು ಕಾರಣ, ರಾಜಮ್ಮ ಆ ಊರಿನ ಪ್ರಸಿದ್ಧ ಸೂಳೆಯಾಗಿರುತ್ತಾಳೆ. ಅವಳ ವಿಷಯವನ್ನು ಕುರಿತು ಜನರು ಆಡುತ್ತಿದ್ದ ಮಾತುಗಳಿಂದ ಅವಳೊಬ್ಬ ರಾಕ್ಷಸಿ ಎಂದು ಅವರು ಮನದಲ್ಲಿ ಕಲ್ಪಿಸಿಕೊಂಡಿರುತ್ತಾರೆ. ಇದರಿಂದ ಸಹಜವಾಗಿ ನಿರ್ಲಕ್ಷಿಸಿ ಮಲಗಲು ಹೊರಟ ವೈದ್ಯರಿಗೆ ಮತ್ತೊಮ್ಮೆ ಕರೆ ಬಂದಾಗ ಅವರ ಕರ್ತವ್ಯ ಪ್ರಜ್ಞೆ ಎಚ್ಚೆತ್ತು ಹೊರಡುತ್ತಾರೆ. ರಾಜಮ್ಮನ ಮನೆ ವೈದ್ಯರ ಮನೆಯಿಂದ 3/4 ಮೈಲು ದೂರದಲ್ಲಿ ಒಂದು ತೋಟದಲ್ಲಿ ಒಂಟಿಯಾಗಿದ್ದ ಮನೆಯಾಗಿರುತ್ತದೆ. ಸುತ್ತಮುತ್ತ ಕೆಲವು ಗುಡಿಸಲುಗಳು ಮಾತ್ರವಿರುತ್ತದೆ. ಮನೆಯೊಳಗೆ ಹೋಗುತ್ತಿದ್ದಂತೆ ರಾಜಮ್ಮ ಎಲ್ಲೋ ಆಕಾಶ ದಿಟ್ಟಿಸುತ್ತಾ ಕುಳಿತಿರುತ್ತಾರೆ. ರಾಜಮ್ಮನನ್ನು ನೋಡುತ್ತಿದ್ದಂತೆ ವೈದ್ಯರಿಗೆ ಅವಳಲ್ಲಿದ್ದ ಭಾವನೆ ಮಾರ್ಪಟ್ಟು ಅಪಾರ ಕರುಣೆ ಮೂಡುತ್ತದೆ. ಯಾರಿಗಮ್ಮ ಕಾಯಿಲೆ ಎಂದು ವೈದ್ಯರು ಪ್ರಶ್ನೆ ಮಾಡಲು ರಾಜಮ್ಮ ಒಳಗೆ ಕರೆದುಕೊಂಡು ಹೋಗುತ್ತಾಳೆ. ಒಳಗಿನ ಕೊಠಡಿಯಲ್ಲಿ ಮಲಗಿದಾತನನ್ನು ನೋಡುತ್ತಿದ್ದಂತೆ ವೈದ್ಯರಿಗೆ ಅವನು ಬದುಕುವುದಿಲ್ಲ ಎಂದು ತಿಳಿದು ಹೋಗುತ್ತದೆ. ಕೆಂಡದಂತೆ ಸುಡುವ ಜ್ವರದಿಂದ ಬಳಲುತ್ತಿದ್ದ ಅವನ ಕಣ್ಣುಗಳಲ್ಲಿ ಜೀವದ ಕಳೆಯೇ ನಂದಿ ಹೋಗಿರುತ್ತದೆ. ಅವನ ಕಾಲ ಬಳಿ ತಲೆಯನ್ನಿಟ್ಟುಕೊಂಡು ಶೂನ್ಯ ದೃಷ್ಟಿಯಿಂದ ವೈದ್ಯರನ್ನೇ ನೋಡುತ್ತಿದ್ದ ರಾಜಮ್ಮನ ನೋಟವನ್ನು ಕುರಿತು ವೈದ್ಯರು ಈ ರೀತಿ ವಿವರಿಸುತ್ತಾರೆ. ನಾನು ಎಷ್ಟೋ ಜನರು ಸಾಯುವುದನ್ನು ನೋಡಿದ್ದೇನೆ. ಅದೆಷ್ಟೋ ಜನರು ಎದೆ ಬಡಿದುಕೊಂಡು ಅಳುವ ಕರುಣಾಕ್ರಂದನವನ್ನು ಕೇಳಿದ್ದೇನೆ. ಆದರೆ ಅದ್ಯಾವ ದೃಶ್ಯಗಳು ರಾಜಮ್ಮನ ಮೂಲಕ ರೋದನದಷ್ಟು ವ್ಯಥೆಯನ್ನುಂಟು ಮಾಡಿರಲಿಲ್ಲ. ಹೀಗೆ ರಾಜಮ್ಮನ ಮುಖವನ್ನು ನೋಡಿ ಅಸೀಮವಾದ ಕರುಣೆಯಲ್ಲಿ ಮುಳುಗಿ ಹೋಗುವ ವೈದ್ಯರಿಗೆ ತಮ್ಮ ಈ ಕರುಣೆಗೆ ಕಾರಣವೇನು ಎಂದು ತಿಳಿಯುವುದಿಲ್ಲ. ಅಲ್ಲದೆ ರಾಜಮ್ಮನಿಗೆ ವಯಸ್ಸು ಕೂಡ ಹೆಚ್ಚಾಗಿರುವುದಿಲ್ಲ. ವೈದ್ಯರ ಸ್ವಂತ ಮಗಳು ಶಾಂತಿ ಎಂಬುವಳಿಗಿಂತ 1-2 ವರ್ಷಕ್ಕೆ ಮಾತ್ರ ದೊಡ್ಡವಳಂತೆ ಅವಳು ಕಾಣುತ್ತಾಳೆ. ಅಲ್ಲದೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವಳಿಗೆ ಹೆಸರಾಂತ ಸೂಳೆ ಎಂಬ ಕುಖ್ಯಾತಿ ಕೂಡ ತಗುಲಿದ್ದು ಕಂಡು ವೈದ್ಯರು ಮರುಗುತ್ತಾರೆ. ವೈದ್ಯರು ರೋಗಿಯನ್ನು ಔಷಧಿ ನೀಡಿ ಉಪಚರಿಸಿದ್ದರಿಂದ ಪ್ರಜ್ಞೆ ಮರಳಿದ ರೋಗಿ ಮಾತನಾಡಲು ಪ್ರಯತ್ನಿಸುತ್ತಾನೆ. ವೈದ್ಯರ ಸಲಹೆಯಂತೆ 1-2 ಚಮಚ ನೀರನ್ನು ರಾಜಮ್ಮ ರೋಗಿಗೆ ಕುಡಿಸುತ್ತಾಳೆ. ಅವನು ರಾಣಿ ಎಂದು ರಾಜಮ್ಮನನ್ನು ಕುರಿತು ಕೂಗುತ್ತಾ ಕೃತಜ್ಞತೆಯಿಂದ ನೋಡುತ್ತಾನೆ. ರಾಜಮ್ಮ, ಏನು ಮನು, ಇಲ್ಲೇ ಇದ್ದೀನಿ ಎಂದು ಅವನ ಕೈ ಹಿಡಿದುಕೊಳ್ಳುತ್ತಾಳೆ. ಅವನು ಮತ್ತೆ ರಾಣಿ ರಾಣಿ ಎಂದು ಕರೆಯುತ್ತಾ ಜೋರಾಗಿ ಚೀರಿ ಮೃತ ಹೊಂದುತ್ತಾನೆ. ಅಲ್ಲಿ ಮನು ಮರಣವನ್ನು ಹೊಂದುತ್ತಾನೆ. ಮತ್ತೆ ವೈದ್ಯರು ಬೆಳಗಿನ 10 ಗಂಟೆಗೆ ಮನೆ ಸೇರಿದಾಗ ವಿಪರೀತ ಆಯಾಸದಿಂದ ಬಳಲಿ ಬೆಂಡಾಗಿರುತ್ತಾರೆ. ಅವರ ಪತ್ನಿ ರಾತ್ರಿಯೆಲ್ಲ ಎಲ್ಲಿ ಹೋಗಿದ್ದೀರಿ, ಯಾರಿಗೆ ಕಾಯಿಲೆ, ಹೀಗೆ ಹಲವು ಪ್ರಶ್ನೆ ಕೇಳಿದರೂ ವೈದ್ಯರಿಗೆ ಮಾತು ಹೊರಡದಾಗುತ್ತದೆ. ವಿಪರೀತ ಆಯಾಸದಿಂದ ಪತಿ ಮಾತನಾಡುತ್ತಿಲ್ಲವೆಂದು ತಿಳಿದು ತಿಂಡಿ ಫಲಹಾರ ಮುಗಿಸಿ ಮಲಗಲು ಅವಳು ಅಣಿಗೊಳಿಸುತ್ತಾಳೆ. ಆದರೆ ಮಲಗಿದರೂ ಮನಸ್ಸು ಸಮಾಧಾನವಾಗದ ಕಾರಣ ವೈದ್ಯರು ಹೆಂಡತಿಯನ್ನು ಕರೆದು ನಿನ್ನೆ ರಾತ್ರಿ ತಾವು ರಾಜಮ್ಮನ ಮನೆಗೆ ಹೋದಾಗಿನಿಂದ ನಡೆದ ಘಟನೆಯನ್ನು ಅಮೂಲಾಗ್ರವಾಗಿ ತಿಳಿಸುತ್ತಾರೆ. ವೈದ್ಯರಲ್ಲಿ ಆಗಿದ್ದ ಮನಪರಿವರ್ತನೆ ಅವರ ಹೆಂಡತಿಯಲ್ಲಿ ಆಗದೆ, ಹಾಗಾದರೆ ಸತ್ತವನು ಯಾರು, ಅವನು ರಾಜಮ್ಮನಿಗೆ ಏನಾಗಬೇಕಾಗಿತ್ತು ಎಂದು ಪ್ರಶ್ನಿಸಿದ್ದೂ ಅಲ್ಲದೆ, ಎಲ್ಲೋ ರಾಜಮ್ಮನೇ ಅವನಿಗೆ ವಿಷ ಹಾಕಿ ಕೊಂದಿರಬಹುದು ಎಂದು ಶಂಕೆ ಪಡುತ್ತಾಳೆ. ಆದರೆ ಇದುವರೆಗೂ ರೋಗಿಯನ್ನು ಉಪಚರಿಸುವ ಭರದಲ್ಲಿ ವೈದ್ಯರಿಗೆ ಆ ಪ್ರಶ್ನೆಯೇ ಹೊಳೆಯದೆ ಅವರೂ ಅದನ್ನು ಪ್ರಶ್ನಿಸಿರುವುದಿಲ್ಲ. ಅಲ್ಲದೆ ರಾಜಮ್ಮನ ಮೇಲೆ ಅಪಾರ ಕರುಣೆ ಮೂಡಿದ್ದ ವೈದ್ಯರಿಗೆ ರಾಜಮ್ಮನಲ್ಲಿ ಅಂತಹ ಯಾತನೆ ನೀಡಿದ್ದ ಆ ವ್ಯಕ್ತಿಗೂ ರಾಜಮ್ಮನಿಗೂ ಇದ್ದ ಸಂಬಂಧವಾದರೂ ಎಂತಹದು ಎಂದು ಆಗ ಯೋಚಿಸಲಾರಂಭಿಸುತ್ತಾರೆ. ಅವರು ಆಸ್ಪತ್ರೆಗೆ ಹೋಗದೆ, ನಿದ್ದೆಯನ್ನು ಮಾಡಲಾಗದೆ ಸಾಯಂಕಾಲದವರೆಗೂ ಕಳೆದ ವೈದ್ಯರು ಸಾಯಂಕಾಲ ತಿರುಗಾಟಕ್ಕೆಂದು ಹೋದವರು ಪುನಃ ರಾಜಮ್ಮನನ್ನು ನೋಡಿ ಬರಲು ಅವಳ ಮನೆಯ ಕಡೆಗೆ ಹೊರಡುತ್ತಾರೆ. ವೈದ್ಯರು ಬಾಗಿಲಿನಿಂದ ಒಳಗೆ ಬಂದರೂ ರಾಜಮ್ಮ ಅವರನ್ನು ಗಮನಿಸುವಷ್ಟು ಪ್ರಜ್ಞೆಯಿಲ್ಲದೆ ಕುಳಿತಿರುತ್ತಾಳೆ. ವೈದ್ಯರಿಗೆ ತಾವು ತಮ್ಮೊಂದಿಗೆ ಹೆಂಡತಿಯನ್ನು ಕರೆತರಬೇಕಿತ್ತು ಎಂದು
ನೋಡಿಕೊಳ್ಳುತ್ತಾರೆ. ವೈದ್ಯರು ರಾಜಮ್ಮನನ್ನು ಸಮಾಧಾನ ಮಾಡಲು ಬಹುವಾಗಿ ಪ್ರಶ್ನಿಸಿದರು. ರಾಜಮ್ಮ ಅವರ ಮಾತುಗಳಿಂದ ಸಮಾಧಾನ ಪಟ್ಟುಕೊಂಡಂತೆ ತೋರದಾಗ ಜೊತೆಯಲ್ಲಿ ಮಲಗಲು ಏರ್ಪಾಡು ಮಾಡುವುದಾಗಿ ತಿಳಿಸಿ ಹಿಂದಿರುಗುತ್ತಾರೆ. ಆದರೆ ರಾಜಮ್ಮ ಮನೆಗೆ ಹೋಗಲು ಯಾರೂ ಒಪ್ಪದಾಗ ಬಹು ಕಷ್ಟಪಟ್ಟು ತಮ್ಮ ಮನೆಯ ಕೆಲಸದಾಕೆಯನ್ನು ಒಪ್ಪಿಸುತ್ತಾರೆ. ವೈದ್ಯರ ಮಗಳು ಶಾಂತಿ ತಾನೂ ಹೋಗುವುದಾಗಿ ಪಟ್ಟು ಹಿಡಿದರೂ ವೈದ್ಯರ ಹೆಂಡತಿ ಅದಕ್ಕೆ ಸಮ್ಮತಿಸದೆ ಹೋಗುತ್ತಾರೆ. ಮರುದಿನ ಬಂದ ಕೆಲಸದಾಕೆಯೊಂದಿಗೆ ರಾಜಮ್ಮನ ಕ್ಷೇಮ ಸಮಾಚಾರ ಕುರಿತು ವಿಚಾರಿಸಿದ ವೈದ್ಯರು ತಮ್ಮ ಕೆಲಸಕ್ಕೆ ಹಿಂದಿರುಗುತ್ತಾರೆ. ಕೆಲಸದಿಂದ ಹಿಂದಿರುಗಿ ವೈದ್ಯರು 3 ಗಂಟೆಗೆ ಮನೆಗೆ ಬಂದು ಊಟ ಮಾಡುವಾಗ ವೈದ್ಯರಿಗೆ ರಾಜಮ್ಮನಿಂದ ಪತ್ರವೊಂದು ಬರುತ್ತದೆ. ಆ ಪತ್ರ ಈ ರೀತಿ ಇರುತ್ತದೆ. ಈಗ ಅವಳ ಸಂಪೂರ್ಣ ಕಥೆಯನ್ನು ಪತ್ರದ ಮೂಲಕ ಬರೀತಾಳೆ. ಯಾಕಂದರೆ ರಾಜಮ್ಮ ಆ ಊರಿನಲ್ಲಿ ಪ್ರಸಿದ್ಧ ಸೂಳೆಯಾಗಿದ್ಲು. ಅವಳ ಮನೆಗೆ ಯಾರೂ ಕೂಡ ಹೋಗ್ತಾ ಇರಲಿಲ್ಲ. ಅವರ ಹತ್ರ ಯಾರೂ ಕೂಡ ಮಾತನಾಡು ಕೂಡ ಇರ್ತಾ ಇರಲಿಲ್ಲ. ಮಾತನಾಡಿಸ್ತಾನೆ ಇರಲಿಲ್ಲ ಯಾರು ಕೂಡ. ಹೀಗಿರುವಾಗ ಮನು ಅಷ್ಟೊಂದು ಕಾಯಿಲೆಯಿಂದ ನರಳ್ತಾ ಇರಬೇಕಾದ್ರೆ ವೈದ್ಯರು ಬಂದಿದ್ದಾರೆ, ಔಷಧಿ ಕೊಟ್ಟಿದ್ದಾರೆ. ಆದರೂ ಕೂಡ ಅವನು ಮರಣ ಹೊಂದಿದ್ದಾನೆ. ಆದರೆ ರಾಜಮ್ಮನಿಗೆ ಒಂದು ರೀತಿಯ ಪ್ರೀತಿ ಕೂಡ, ನಂಬಿಕೆ ಅವರಲ್ಲಿತ್ತು, ವೈದ್ಯರಲ್ಲಿ. ಯಾಕಂದರೆ ಯಾರು ಕೂಡ ಆ ಊರಿನಲ್ಲಿ ಬರ್ತಾ ಇರಲಿಲ್ಲ ನಮ್ಮ ಮನೆಗೆ. ಅಂಥ ಸಂದರ್ಭದಲ್ಲಿ ನೀವು ಬಂದಿದ್ರಿ, ನೀವು ನಮಗೆ ಸಹಾಯವನ್ನು ಮಾಡಿದ್ರಿ ಅಂತ ಕೇಳುವಂಥದ್ದು. ಇಲ್ಲಿ ವೈದ್ಯರು ಅವರ ಕರ್ತವ್ಯ ಪ್ರಜ್ಞೆಯನ್ನು ನೆನಪಿಸಿಕೊಂಡು ಅವರ ಮನೆಗೆ ಹೋಗುವಂಥದ್ದು. ಇಲ್ಲಿ ರಾಜಮ್ಮ ಅವರಿಗೆ ಪತ್ರವನ್ನು ಬರೀತಾರೆ. ಪತ್ರದಲ್ಲಿ ಸಂಪೂರ್ಣವಾಗಿ ಅವಳ ಜೀವನವನ್ನೇ ಅವಳು ಬರೆದು ಕಳಿಸ್ತಾಳೆ. ಏನೆಲ್ಲ ಆಯಿತು ನನ್ನ ಜೀವನದಲ್ಲಿ, ಯಾರು ಈ ಮನು ಅಂದರೆ ಎನ್ನುವಂತಹ ಪ್ರಶ್ನೆಗೆ ನಮಗೆ ಇನ್ನೂ ಉತ್ತರ ಸಿಗುವಂಥದ್ದು. ಡಾಕ್ಟ್ರೇ, ನನ್ನಂಥವಳ ಮೇಲೆ ಜನರಿಗೆ ಕರುಣೆ ಇರುವುದು ಅಪರೂಪ. ನನ್ನಂಥವರಿಗೆ ಕಷ್ಟ ಬಂದಾಗ ಸಹಾಯ ಮಾಡುವುದು ಸಹ ಮನುಷ್ಯ ಧರ್ಮಕ್ಕೆ ವಿರೋಧವೆಂದು ಭಾವಿಸುವವರೇ ಹೆಚ್ಚು. ಇಷ್ಟು ದಿನ, ಈಗ 4 ವರ್ಷ ನಾನು ಯಾರಿಂದಲೂ ಸಹಾಯವನ್ನಾಗಲಿ ಸಹಾನುಭೂತಿಯನ್ನಾಗಲಿ ಅಪೇಕ್ಷಿಸಿದವಳಲ್ಲ. ಮೊನ್ನೆ ಮನುವಿಗೆ ಒಂದೇ ಸಾರಿ ಜ್ವರ ಜೋರಾಯಿತು. ಸುಬ್ಬುವಿನ ನನ್ನ ಮನೆಯ ಕಡೆಗೆ ಮತ್ತಾರೂ ಸುಳಿಯುವುದಿಲ್ಲ. ಅವನನ್ನೇ ಕಳುಹಿಸಿದೆ. ಡಾಕ್ಟರನ್ನು ಕರೆದುಕೊಂಡು ಬರುವುದಕ್ಕೆ ತಾವು ಮನೆಯಲ್ಲಿರಲಿಲ್ಲ. ಮನೆಗೆ ಕಳುಹಿಸದೆ ಅವರು ನಿರ್ದಾಕ್ಷಿಣ್ಯವಾಗಿ ಬರುವುದಿಲ್ಲ ಎಂದು ಹೇಳಿ ಕಳುಹಿಸಿಬಿಟ್ರು. ಪುನಃ ನಿಮಗೆ ಹೇಳಿ ಕಳುಹಿಸಿದೆ, ನೀವು ಬೆಳಗ್ಗೆ ಬರುವುದೆಂದು ಬಿಟ್ಟಿರಿ. ಆ ಮಧ್ಯೆ ಮನುವಿಗೆ ನಿಮಿಷಕ್ಕೆ ಜೋರಾಗುತ್ತಿತ್ತು. ಕಾಲಿಗೆ ಬಿದ್ದಾದರೂ ಕರೆದುಕೊಂಡು ಬಾ ಎಂದು ತಿರುಗಿ ಸುಬ್ಬನನ್ನು ಕಳುಹಿಸಿದೆ. ನಿಮಗೇನೋ ದಯೆ ಬಂತು, ನೀವು ಬಂದಿರಿ. ಆದರೆ ಮನುವನ್ನು ಇಟ್ಟುಕೊಳ್ಳುವ ಭಾಗ್ಯ ನನಗಿರಲಿಲ್ಲ. ಅವನು ಹೊರಟು ಹೋದ ಅಂತ ದುಃಖವನ್ನು ವ್ಯಕ್ತಪಡಿಸ್ತಾಳೆ. ಅವಳು ತನ್ನ ಒಂದು ಪತ್ರದಲ್ಲಿ ಎಲ್ಲವನ್ನು ಬರಿತಾ ಇದ್ದಾಳೆ, ತನ್ನ ಜೀವನದ ಕಥೆಯನ್ನು ಬರಿತಾಳೆ. ಅವಳು ಹೇಳ್ತಾಳೆ, ಎಲ್ಲರಲ್ಲಿ ಕೇಳಿದಾಗ ಯಾರೂ ಬರಲಿಕ್ಕೆ ಒಪ್ಪಲಿಲ್ಲ, ನೀವು ಏನೋ ಬರಲಿಕ್ಕೆ ಒಪ್ಪಿದ್ರಿ, ನೀವು ಬಂದು ಉಪಚಾರ ಮಾಡಿದ್ರಿ, ಆದರೆ ಆ ಮನುವನ್ನು ಉಳಿಸಿಕೊಳ್ಳುವಂಥ ಭಾಗ್ಯ ನನಗೆ ಇರಲಿಲ್ಲ ಅಷ್ಟೇ ಅಂತ ಹೇಳ್ತಾಳೆ. ನಾನು ಯಾರು, ಮನು ಯಾರು, ನನಗೆ ಅವರಿಗೆ ಸಂಬಂಧವೇನು ಎಂದು ಮುಂತಾಗಿ ನೀವು ಯೋಚಿಸಬಹುದು. ಈಗ ಅವಳಿಗೆ ಅನಿಸ್ತದೆ, ಈಗ ಅವಳು ಪತ್ರವನ್ನು ಬರೆದಿದ್ದಾಳೆ ಡಾಕ್ಟರಿಗೆ. ಯಾಕಂದರೆ ಆ ಪ್ರಶ್ನೆ ಬರ್ಬೋದಲ್ವ, ಇವನು ಯಾರು, ಇವನು ನಿನಗೆ ಏನು ಸಂಬಂಧ, ನೀನು ಮತ್ತು ಅವನು ಯಾಕೆ ಜೊತೆಗಿದ್ದೀರಿ, ನಿಮ್ಮ ಜೀವನ ಯಾಕೆ ಹೀಗಾಯಿತು, ನಿಮ್ಮಲ್ಲಿ ಇರುವಂತಹ ನೀವು ಯಾಕೆ ಹೀಗಾದ್ರಿ ಎನ್ನುವಂಥ ಎಲ್ಲ ಪ್ರಶ್ನೆಗೂ ಕೂಡ ಅವಳು ಉತ್ತರವನ್ನು ಪತ್ರದ ಮೂಲಕ ಬರಿತಾ ಇದ್ದಾಳೆ. ನನ್ನ ವಿಷಯವಾಗಿ ಜನರಾಡಿಕೊಳ್ಳುವ ಮಾತುಗಳನ್ನು ನೀವು ಹೇಳಬಹುದು. ಹೌದು, ನನ್ನ ತಾಯಿ ಸೂಳೆಯಾಗಿದ್ದಳು. ನಾನು ಅದೇ ವೃತ್ತಿಗಾಗಿ ತಯಾರು ಮಾಡಲ್ಪಟ್ಟಿದ್ದೆ. ನನ್ನ ತಾಯಿಯು ನನ್ನಿಂದ ತುಂಬ ಹಣ ಸಂಪಾದಿಸಲು ಬಯಸುತ್ತಿದ್ದಳು. ಅವಳ ಬಯಕೆಯು ನಿರರ್ಥಕವಾಗುವಂತಿರಲಿಲ್ಲ. ಏಕೆಂದರೆ ಅನೇಕ ಗಣ್ಯಮಾನ್ಯ ಧನಿಗಳು ನನ್ನನ್ನು ಮೆಚ್ಚಿ ಮನಸೋತಿದ್ದರು. ಆದರೆ ಮನುವಿನಿಂದಾಗಿ ನನ್ನ ತಾಯಿಯ ಆಸೆ ನಿರಾಸೆಯಾಗಬೇಕಾಯಿತು. ಮನು ಅಂದರೆ ಮೋಹನ ಅಂತ ಅವರ ಹೆಸರು. ಭಾಗ್ಯವಂತರ ಒಬ್ಬನೇ ಒಬ್ಬ ಮಗ. ಚಿಕ್ಕಂದಿನಿಂದಲೇ ತಂದೆಯ ತಾಯಿಯರನ್ನು ಕಳೆದುಕೊಂಡಿದ್ದರಿಂದ ಹೇಳುವವರು ಕೇಳುವವರು ಯಾರೂ ಇರಲಿಲ್ಲ. ಅವನಿಗೆ ಒಂದು ದಿನ ತನ್ನ ತಾಯಿಯ ಹಳೆಯ ಸ್ನೇಹಿತನೊಬ್ಬನು ಅವನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದರು.
ಅಂದಿನಿಂದ ಯಾವಾಗಲೂ ಮನು ನಮ್ಮ ಮನೆಗೆ ಬರತೊಡಗಿದ. ನನಗಾಗಿ ಸೂಳೆಯರಿಗೆ ಹೃದಯವಿರಬಾರದೆಂದು ನನ್ನ ತಾಯಿ ಹೇಳಿಕೊಟ್ಟಿದ್ದರೂ ಮನುವನ್ನು ನಾನು ಪ್ರೀತಿಸತೊಡಗಿದೆ. ಆತನೂ ನನ್ನನ್ನು ಪ್ರೀತಿಸುತ್ತಿದ್ದ. ಮನುವಿನ ಮತ್ತು ನನ್ನ ವ್ಯವಹಾರಗಳು ನನ್ನ ತಾಯಿಗೆ ಸರಿಬೀಳುತ್ತಿರಲಿಲ್ಲ. ಈ ಮಧ್ಯೆ ಮನುವಿನ ಹಣ ಕಾಸೆಲ್ಲ ನಮ್ಮ ಪೆಟ್ಟಿಗೆಗೆ ಸೇರಿ ಹೋಗಿತ್ತು. ಆದುದರಿಂದ ಮುಂದೆ ಅವನಿಂದ ನನ್ನ ತಾಯಿಗೆ ಪ್ರಯೋಜನವಾಗುವಂತಿರಲಿಲ್ಲ. ಅಕಸ್ಮಾತ್ತಾಗಿ ಮನು ನಮ್ಮ ಮನೆಗೆ ಬರುವುದು ನಿಂತು ಹೋಯಿತು. ನಾನು ತಾಯಿಯನ್ನು ವಿಚಾರಿಸಿದಾಗ ಅವನು ಮದುವೆಯಾಗಿರುವವನೆಂದು ಹೇಳಿದಳು. ಮನುವಿನ ಮದುವೆಯ ಮಾತು ಕೇಳಿ ನನಗೆ ಬಹಳ ದುಃಖವಾಯಿತು. 1-2 ತಿಂಗಳು ಪ್ರಾಣಾಂತಿಕವಾಗಿ ಕಾಯಿಲೆಯಲ್ಲಿ ಮಲಗಿ ಹೋದೆ. ಆಗಲೇ ನಾನು ಏಕೆ ಸಾಯಲಿಲ್ಲವೋ ಅಂತೂ ನನಗೆ ಜ್ವರ ಬಿಟ್ಟಾಗ ನಮ್ಮ ಕೆಲಸದವಳ ಮೂಲಕ ಮನು ಮದುವೆಯಾಗಿಲ್ಲವೆಂದು, ನಾನು ಸತ್ತು ಹೋದನೆಂದು ನಮ್ಮ ತಾಯಿ ಹುಟ್ಟಿಸಿದ ವರ್ತಮಾನದಿಂದ ಅವನು ಅರೆಹುಚ್ಚನಾಗಿರುವವನೆಂದು ತಿಳಿಯಿತು. ಅದೇ ದಿನ ರಾತ್ರಿ ನಾನು ಮನೆ ಬಿಟ್ಟು ಹೊರಟು ಬಿಟ್ಟೆ. ಮನುವಿನ ಮನೆಗೆ ಹೋದೆ. ಅವನು ಹುಚ್ಚನಾಗಿ ಹೋಗಿದ್ದ. ಹುಚ್ಚಿನಲ್ಲಿ ಕಣ್ಣಿಗೇನೋ ಹಾಕಿಕೊಂಡಿದ್ದರಿಂದ 2 ಕಣ್ಣುಗಳು ದೃಷ್ಟಿಹೀನವಾಗಿದ್ದವು. ನಮಗೆ ಕೊಟ್ಟು ಉಳಿಸಿದ್ದ ಹಣವೂ ಖರ್ಚಾಗಿ ಹೋಗಿತ್ತು. ಆದರೆ ನನ್ನ ಹತ್ತಿರ ಮನು ಉತ್ತಮ ಸ್ಥಿತಿಯಲ್ಲಿದ್ದಾಗ ಕೊಟ್ಟ ಕೆಲವು ನಗಗಳಿದ್ದವು. ಅವುಗಳನ್ನೆಲ್ಲ ಮಾರಿ ಮನುವಿಗೆ ಚಿಕಿತ್ಸೆ ಮಾಡಿಸಿದೆ. ಚಿಕಿತ್ಸೆಯಿಂದ ಅವನ ಹುಚ್ಚು ಸಂಪೂರ್ಣ ವಾಸಿಯಾಗದಿದ್ದರೂ ಕೆಲವು ವೇಳೆ ಅವನು ಸರಿಯಾಗುತ್ತಿರುತ್ತಿದ್ದ. ಆದರೆ ಅದರಿಂದ ಆಗಾಗ ಜ್ವರ ಕೂಡ ಬರುತ್ತಿತ್ತು. ಅಂತೂ ಮೊದಲಿನ ಮನುವನ್ನು ನನ್ನ ತಾಯಿ ಕೊಂದು ಹಾಕಿಬಿಟ್ಟಿದ್ದಳು. ಮನುವಿನ ಈ ಸ್ಥಿತಿಯಲ್ಲಿ ನಾನವರೊಡನೆ ಹೆಚ್ಚು ಕಾಲ ನಿಲ್ಲಲಾರೆನೆಂದು ನನ್ನ ತಾಯಿ ಯೋಚಿಸಿದ್ದಳು. ಆದರೆ ಅವಳು ಕರೆಯುವಾಗ ನಾನು ಅವಳೊಡನೆ ಹೋಗದಿದ್ದುದರಿಂದ ಅವಳಿಗೆ ತುಂಬ ಸಿಟ್ಟು ಬಂತು. ಅದರ ಮೇಲೆ ನಾನಿರುವುದೇ ಕಷ್ಟವಾಯಿತು. ಕೊನೆಗೆ ನಾನು ಮನು ಊರು ಬಿಟ್ಟು ಇಲ್ಲಿಗೆ ಬಂದು ಬಿಟ್ಟೆವು. ದಿನಗಳು ಕಳೆದಂತೆ ಮನುವಿನ ಬುದ್ಧಿ ಸಂಪೂರ್ಣವಾಗಿ ಲೋಪವಾಗಿ ಹೋಯಿತು. ಏನೇನೋ ಮಾಡಿದರೂ ಅವನಿಗೆ ವಾಸಿಯಾಗಲಿಲ್ಲ. ಕೇವಲ ರಾಣಿ ಎಂದು ನನ್ನನ್ನು ಕೂಗುವುದಲ್ಲದೆ ಹೆಚ್ಚಿನ ಮಾತುಗಳನ್ನೇ ಆಡುತ್ತಿರಲಿಲ್ಲ. ಆದರೆ ಅವನಿಗೆ ನಾನು ಹತ್ತಿರವಿರುವುದು ತಿಳಿಯುತ್ತಿತ್ತು. ನಾನೆಲ್ಲಾದರೂ ಸ್ವಲ್ಪ ಅತ್ತಿತ್ತ ಹೋದರೆ ರಾಣಿ ಎನ್ನುತ್ತಿದ್ದ. 3 ವರ್ಷಗಳಿಂದ ನಾವಿಬ್ಬರೂ ಈ ಮನೆಯಲ್ಲಿದ್ದೆವು. ಈಗ ಅವನಿಲ್ಲ ಮತ್ತು ನನಗಿಲ್ಲೇನು ಕೆಲಸ? ಡಾಕ್ಟರೇ, ನಾನು ನಿಮಗಿದೆಲ್ಲ ಬರೆಯುತ್ತಿರುವುದೇಕೆ? ಇಷ್ಟು ವರ್ಷಗಳಲ್ಲಿ ನಮ್ಮಿಬ್ಬರ ವಿಷಯದಲ್ಲಿ ಮನೋಚಿತವಾದ ಕರುಣೆಯಿಂದ ವರ್ತಿಸಿದವರು ನೀವು ಮತ್ತು ಸುಬ್ಬು ಇಬ್ಬರೇ. ಆದ್ದರಿಂದ ನಿಮಗೆ ಹೇಳಿ ಹೋಗುವ ಸಲುವಾಗಿ ಇದನ್ನು ಬರೆಯಬೇಕಾಯಿತು. ನೀವು ಮನುವಿನ ಕೊನೆಗಾಲದಲ್ಲಿ ಮಾಡಿದ ಸಹಾಯ ಎಂದೂ ಮರೆಯುವಂತಿಲ್ಲ. ನನ್ನಂತಹ ದರಿದ್ರ ಪ್ರಾಣಿ ನಿಮಗೆ ಯಾವ ಪ್ರತಿಫಲವನ್ನು ಕೊಡಬಲ್ಲದು? ದೇವರೇ ನಿಮಗೆ ಒಳ್ಳೆಯದನ್ನು ಮಾಡಬೇಕು. ರಾಜಮ್ಮನ ಬರೆದಿದ್ದಂಥ ಈ ಪತ್ರವನ್ನು ನೋಡಿ ವೈದ್ಯರು ಮತ್ತು ಅವರ ಪತ್ನಿ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುತ್ತಾರೆ. ಸಾಯಂಕಾಲ ಇಬ್ಬರು ರಾಜಮ್ಮನ ಮನೆಗೆ ಹೋಗುತ್ತಾರೆ. ಆದರೆ ರಾಜಮ್ಮ ಆ ವೇಳೆಗೆ ಮನೆ ತೆರೆದು ಹೊರಟು ಹೋಗಿರುತ್ತಾಳೆ. ಎಲ್ಲಿಗೋ ಯಾರಿಗೆ ಗೊತ್ತು ಎನ್ನುವುದರೊಂದಿಗೆ ಕತೆ ಮುಕ್ತಾಯಗೊಳ್ಳುತ್ತದೆ. ಒಂದು ಅದ್ಭುತವಾದ ಕತೆ ಸ್ನೇಹಿತರೆ. ಇಲ್ಲಿ ಕಥೆಯ ವಿಮರ್ಶೆಯನ್ನು ಮಾಡ್ತಾ ಹೋದರೆ, ವೇಶ್ಯಾವಾಟಿಕೆ ಎಂಬುದು ಸಾಮಾಜಿಕ ಸಂದರ್ಭದಲ್ಲಿ ಯಾವಾಗಲೂ ಅಗೌರವಯುತವಾದುದು. ಸಾಮಾಜಿಕ ಸಂದರ್ಭದಲ್ಲಿ ವೇಶ್ಯೆ ಕಪ್ಪು ಚುಕ್ಕಿ, ಸಾಮಾಜಿಕ ಅನಿಷ್ಟಗಳ ಸಂಕೇತ, ಸಾಮಾಜಿಕ ಪಿಡುಗುಗಳಲ್ಲಿ ಒಂದು. ಯಾವುದೇ ಸಮಾಜದಲ್ಲಿ ವೇಶ್ಯರ ಅಸ್ತಿತ್ವ ಸಮಾಜದ ಗೌರವದ ಘನತೆಯ ಸಂಕೇತವಲ್ಲ. ವೇಶ್ಯೆಯಲ್ಲಿ ಸೌಂದರ್ಯ, ಸಾಮರ್ಥ್ಯ ಕಾಣುವುದು ಗಂಡಿನ ಅನುಕೂಲ, ಸಿಂಧು ರಾಜಕೀಯದ ಸಂಕೇತ ಮಾತ್ರ. ವೇಶ್ಯರ ಅಸ್ತಿತ್ವವಿರುವುದೇ ಗಂಡಿನ ಸುಖಕ್ಕಾಗಿ, ಅವನ ಭೋಗಕ್ಕಾಗಿ. ಗಂಡಸು ತನ್ನ ಹಸಿವಿನ ತೃಷೆಯನ್ನು ತೀರಿಸಿಕೊಳ್ಳಲು ಸಮಾಜದಲ್ಲಿ ವೇಶ್ಯ ಪದ್ಧತಿಯನ್ನು ಹುಟ್ಟುಹಾಕುತ್ತಾನೆ. ಆದರೆ ಗಂಡಿನ ದಾಹಕ್ಕೆ ಬಲಿಯಾದ ಹೆಣ್ಣು ಅದರೆಲ್ಲ ಅವಗುಣಗಳನ್ನು, ಅಂದರೆ ಅನೈತಿಕತೆ, ಅನೀತಿ, ಹಿಂಸೆ, ನಿಂದನೆ, ಅಪಹಾಸ್ಯ, ಸಾಮಾಜಿಕ ತಿರಸ್ಕಾರಗಳೆಂಬ ಶಾಪಕ್ಕೆ ಬಲಿಯಾಗಿ ಬಾಳನ್ನು ನೀಗಬೇಕಾಗುತ್ತದೆ.
ತನ್ನ ದೇಹವನ್ನು ಮಾರಿ ಹಣ ಸಂಪಾದನೆ ಮಾಡುವ ವೃತ್ತಿಯವರನ್ನು ಮನುಷ್ಯ ಕುಲ ಗೌರವದಿಂದ ಕಾಣಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ವೇಶ್ಯೆಯಾದವಳು ಸಮಾಜದಿಂದ ದೂಷಿತಳಾಗುತ್ತಾಳೆ. ಸಮಾಜ ಅವಳಿಗೆ ಎಂದೂ ಮನುಷ್ಯನಿಗೆ ತಕ್ಕ ಗೌರವ ಘನತೆಯನ್ನು ನೀಡಿ ಗೌರವಿಸುವುದಿಲ್ಲ. ಇಂತಹ ಸಮಾಜದ ಕಣ್ತೆರೆಸಲೆಂದೇ ಸಾಹಿತ್ಯ ಲೋಕ ನಾನಾ ರೀತಿಯ ಪ್ರಯತ್ನವನ್ನು ಮಾಡುತ್ತದೆ. ಏಕೆಂದರೆ ಮನುಷ್ಯ ಲೋಕದಲ್ಲಿ ಹೇಗೆ ಒಳ್ಳೆಯವರು, ಕೆಟ್ಟವರು, ಹೃದಯ ಶ್ರೀಮಂತಿಕೆ ಇರುವವರು, ಲೋಭಿಗಳು, ಸ್ವಾರ್ಥಿಗಳು ಇರುವರು, ಅದೇ ರೀತಿ ವೇಶ್ಯೆ ಹೆಣ್ಣು ಮಕ್ಕಳಲ್ಲಿ ಕೂಡ ಎಲ್ಲ ರೀತಿಯ ಮನಸ್ಸುಗಳು ಇರಲು ಸಾಧ್ಯ. ಏಕೆಂದರೆ ವೇಶ್ಯೆ ಮನುಷ್ಯ ಲೋಕದ ಸೃಷ್ಟಿಯೋ ಹೊರತು ದೈವ ಸೃಷ್ಟಿಯಲ್ಲ. ಇಂತಹ ವೇಶ್ಯೆಯಲ್ಲಿ ಇರಬಹುದಾದ ಹೃದಯ ಶ್ರೀಮಂತಿಕೆಯನ್ನು ತೆರೆದು ತೋರುವ ಕತೆ ಕೊಡಗಿನ ಗೌರಮ್ಮನವರು ಬರೆದಿರುವ ಮನುವಿನ ರಾಣಿ. ಕಥೆಯ ಶೀರ್ಷಿಕೆ ಕೂಡ ಸಾಂಕೇತಿಕವಾಗಿ ಉದಾತ್ತ ಹೆಣ್ಣು ಮಗಳ ಚಿತ್ರಣವನ್ನೇ ಘೋಷಿಸುವಂತಿದೆ. ರಾಜಮ್ಮ ವೇಶ್ಯೆಯೊಬ್ಬಳ ಮಗಳಾದರೂ ಅವಳಲ್ಲಿ ತಾನು ಪ್ರೀತಿಸಿದವರಿಗೆ ನಿಷ್ಠಳಾಗಿ ಬದುಕಬಲ್ಲ ಪತಿವ್ರತ ಮನೋಧರ್ಮವಿರುತ್ತದೆ. ಅದು ಇನ್ನೂ ಎಳೆಯ ಹುಡುಗನಾದ ಮೋಹನನಿಗೆ ತಿಳಿದಿರುತ್ತದೆ. ಆದ್ದರಿಂದಲೇ ಅವಳು ಮೋಹನನ ಹೃದಯದ ರಾಣಿಯಾಗಿ ಅವನು ಸಾಯುವ ಕೊನೆಗಾಲದವರೆಗೂ ಅವನೊಂದಿಗೆ ಉಳಿಯುತ್ತಾಳೆ. ಕತೆ ರಾಜಮ್ಮನನ್ನು ಕುರಿತು ತೀವ್ರವಾದ ದೂಷಣೆಯನ್ನು, ಅವಳನ್ನು ಒಬ್ಬ ಮನುಷ್ಯಳೆಂದು ಗುರುತಿಸಲು ಒಪ್ಪಿಕೊಳ್ಳದ ಸಮಾಜದ ಕ್ರೂರತನವನ್ನು ಮೊದಲಿಗೆ ಚಿತ್ರಿಸುತ್ತದೆ. ಏಕೆಂದರೆ ಊರಿಗೆ ಹೊಸಬರಾದ ವೈದ್ಯರು ಮತ್ತು ಅವರ ಪತ್ನಿಯಲ್ಲಿ ಸುತ್ತಮುತ್ತಲಿನವರು ರಾಜಮ್ಮನನ್ನು ಕುರಿತು ಅಂತಹ ಅಭಿಪ್ರಾಯ ಮೂಡಿಸಿರುತ್ತಾರೆ. ವೇಶ್ಯೆಯಾದವಳು ಸಮಾಜದ ಸಂದರ್ಭದಲ್ಲಿ ತನ್ನ ಕನಿಷ್ಠ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಎಷ್ಟು ಪ್ರಯಾಸ ಪಡಬೇಕಾಗುತ್ತದೆ ಎಂಬುದಕ್ಕೆ ಮನುಮರಣ ಶಯ್ಯಲ್ಲಿ ಮಲಗಿದಾಗಲೂ ಅವಳಿಗೆ ವೈದ್ಯಕೀಯ ಸೌಲಭ್ಯ ಸಿಗದೇ ಹೋಗುವುದು. ಅಲ್ಲಿ ಮನು ಮರಣದ ಒಂದು ಸ್ಥಿತಿಯಲ್ಲಿರುತ್ತಾನೆ. ಆ ಮಲಗಿದ್ದಂತಹ ಸ್ಥಿತಿಯಲ್ಲೂ ಕೂಡ ವೈದ್ಯಕೀಯ ಸೌಲಭ್ಯ ಸಿಗಲು ವಂಚಿತವಾಗುವಂಥದ್ದು. ವೈದ್ಯರ ಪತ್ನಿ, ಅವಳಿಗೇನೀಗ ಕೇಡು, ಬೆಳಿಗ್ಗೆ ಹೋದರೆ ಸಾಲದೇನು, ಇಷ್ಟಕ್ಕೂ ಸತ್ತು ಹೋದರೆ ಭೂಮಿಗೆ ಭಾರವೇ ಕಮ್ಮಿಯಾಯಿತು ಎಂದು ತಿರಸ್ಕಾರದ ಮಾತನಾಡುವುದು ನಿದರ್ಶನವಾಗಿದೆ. ಆದರೆ ಒಮ್ಮೆ ರಾಜಮ್ಮನ ಮುಖ ನೋಡುತ್ತಿದ್ದಂತೆ ವೈದ್ಯರ ಅಭಿಪ್ರಾಯವೇ ಸಂಪೂರ್ಣ ಮಾರ್ಪಾಡಾಗುತ್ತದೆ. ವೈದ್ಯರಿಗೆ ತಮ್ಮ ಮಗಳಲ್ಲಿ ಯಾವ ಪ್ರೇಮ ವಾತ್ಸಲ್ಯ ಮೂಡಬಹುದು ಅಂಥ ಭಾವನೆಗಳು ರಾಜಮ್ಮನಲ್ಲಿ ಮೂಡುತ್ತದೆ. ಅವಳ ಬದುಕಿನ ಸಮಗ್ರ ವೃತ್ತಾಂತ ಅಂತಿಮವಾಗಿ ಅವಳು ಬರೆಯುವ ಪತ್ರದಿಂದ ತೆರೆದುಕೊಳ್ಳುತ್ತದೆ. ಆ ಪತ್ರದಿಂದ ರಾಜಮ್ಮ ತನ್ನ ತಾಯಿಯ ಸಮಸ್ತ ಹಣ, ವೈಭವಯುತ ಜೀವನವನ್ನು ತೊರೆದು ನಾನು ಹೃದಯಪೂರ್ವಕವಾಗಿ ಪ್ರೀತಿಸಿದ ಮನು ಕಣ್ಣು ಕಳೆದುಕೊಂಡು ಹುಚ್ಚನಾದರೂ ಅವನ ಬದುಕಿನಲ್ಲಿ ನನ್ನ ಬದುಕನ್ನು ಅರಸಿ ಬರುತ್ತಾಳೆ. ಅಂತಹ ಹೃದಯವಂತ ಹೆಣ್ಣು ಮಗಳಿಗೆ ಅವಳು ವೇಶ್ಯೆಯ ಮಗಳು ಎಂಬ ಒಂದೇ ಕಾರಣದಿಂದ ಸಮಾಜ ಅವಳನ್ನು ಬದುಕಲು ಬಿಡದೆ ಉಸಿರು ಕಟ್ಟಿಸುವ ವಾತಾವರಣ ನಿರ್ಮಿಸುತ್ತದೆ. ಸಮಾಜದ ಕುರುಡು ದೃಷ್ಟಿಯಲ್ಲಿ, ರಾಜಮ್ಮನ ಮನೋವೈಶಾಲ್ಯತೆಯಲ್ಲಿ ಇಬ್ಬರೂ ಎರಡು ಧ್ರುವಗಳಂತೆ ಕಂಡುಬರುತ್ತಾರೆ. ಎರಡು ವಿರುದ್ಧ ದಿಕ್ಕುಗಳನ್ನು ಒಂದು ಮಾಡಲು ಕರ್ತವ್ಯನಿಷ್ಠೆ, ಹೃದಯ ಸಂಪನ್ನತೆ ಇರುವಂತಹ ವೈದ್ಯನನ್ನು ಮಧ್ಯೆ ತಂದು ಕತೆ ಎರಡು ಧ್ರುವಗಳನ್ನು ಒಂದು ಮಾಡುತ್ತದೆ. ಆ ಮೂಲಕ ಸಮಾಜದ ಕುರುಡು ನೀತಿ ನಿಯಮಗಳನ್ನು ಬಯಲಿಗೆಳೆಯುತ್ತದೆ. ವೇಶ್ಯರನ್ನು ಕುರಿತು ನಮ್ಮ ನಿಲುವು ಏನಾಗಿರಬೇಕು? ಯಾವುದೇ ಸಮಾಜದಲ್ಲಿ ಅಪರಾಧಿಗಳನ್ನು ಕುರಿತು ಒಂದು ಬೆಟ್ಟು ತೋರುವ ಮುನ್ನ ನಮ್ಮ ನಿಲುವು ಏನಾಗಿರಬೇಕು ಹೇಳುವುದನ್ನು ಕುರಿತು ಜಗತ್ತಿನ ಧಾರ್ಮಿಕ ನೇತಾರರಲ್ಲಿ ಒಬ್ಬರಾದ ಯೇಸು ಕ್ರಿಸ್ತರು ಹೇಳುವ ಈ ಮಾತುಗಳು ಮನನೀಯವಾಗಿರುತ್ತದೆ. ಪವಿತ್ರವಾದಂತಹ ಬೈಬಲ್ನಲ್ಲಿ ಯೋವಾನ್ನರು ಬರೆದ ಶುಭ ಸಂದೇಶ 8ರಲ್ಲಿ ದಾಖಲಾಗಿರುವ ಯೇಸುವಿನ ಜೀವನ ಚರಿತ್ರೆಯಲ್ಲಿ ಈ ಭಾಗ ದಾಖಲಾಗಿದೆ. ಯೇಸು ಸ್ವಾಮಿ ಜೆರುಸಲೇಮ್ನಲ್ಲಿ ಸಂಚರಿಸುತ್ತಾ ಜನರಿಗೆ ಧಾರ್ಮಿಕ ಮಾರ್ಗವನ್ನು ತೋರುತ್ತಿದ್ದ ಸಂದರ್ಭದಲ್ಲಿ ಯೆಹೂದ್ಯರು ಯೇಸು ಸ್ವಾಮಿಯನ್ನು ಬಂಧಿಸಿ ಕೊಲ್ಲಲು ಪ್ರಯತ್ನಿಸುತ್ತಿದ್ದರು. ಫರಿಸಾಯರು ಮತ್ತು ಮುಖ್ಯ ಯೋಜಕರು ಯೇಸುವನ್ನು ಕೊಲ್ಲುವ ಉದ್ದೇಶದಿಂದ ಮೊದಲಿಗೆ
ಕಾವಲಾಳುಗಳನ್ನು ಕಳುಹಿಸಿದರು. ಅವರು ಏಸುವಿನ ಅಮೋಘ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಬಂಧಿಸದೆ ಹಿಂದಿರುಗಿದರು. ಏಸು ಸ್ವಾಮಿ ಓಲಿವ್ ಗುಡ್ಡಕ್ಕೆ ಹೋದರು. ಮರುದಿನ ಮುಂಜಾನೆ ಅವರು ಮತ್ತೆ ಮಹಾದೇವಾಲಯಕ್ಕೆ ಬಂದರು. ಜನರು ಸುತ್ತಲೂ ಬಂದು ನೆರೆಯಲು ಏಸು ಕುಳಿತುಕೊಂಡು ಬೋಧಿಸತೊಡಗಿದರು. ಆಗ ಧರ್ಮಶಾಸ್ತ್ರಿಗಳು ಫರಿಸಾಯರು ಒಬ್ಬ ಹೆಂಗಸನ್ನು ಅಲ್ಲಿಗೆ ಕರೆತಂದರು. ಅವಳು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಿದ್ದಳು. ಅವಳನ್ನು ಎಲ್ಲರ ಮುಂದೆ ನಿಲ್ಲಿಸಿ, ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಳು. ಇಂತಹವಳನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯೇ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾನೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು. ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸಿ ಅವರ ಮೇಲೆ ತಪ್ಪು ಹೊರಿಸಬೇಕೆಂಬುದೇ ಅವರ ಉದ್ದೇಶವಾಗಿತ್ತು. ಏಸುವಾದರೂ ಬಗ್ಗಿಕೊಂಡು ಬೆರಳಿನಿಂದ ಮರಳ ಮೇಲೆ ಏನನ್ನೋ ಬರೆಯುತ್ತಾ ಕುಳಿತರು. ಬಂದವರಾದರೂ ಮೇಲಿಂದ ಮೇಲೆ ಪ್ರಶ್ನೆ ಹಾಕುತ್ತಲೇ ಇದ್ದರು. ಆಗ ಏಸು ನೆಟ್ಟಗೆ ಕುಳಿತು, ನಿಮ್ಮಲ್ಲಿ ಪಾಪ ಮಾಡದವನು ಯಾವನೋ ಅಂಥವನು ಇವಳ ಮೇಲೆ ಮೊದಲನೆಯ ಕಲ್ಲು ಬೀರಲಿ ಎಂದು ಹೇಳಿ ಪುನಃ ಬಗ್ಗಿಕೊಂಡು ನೆಲದ ಮೇಲೆ ಬರೆಯತೊಡಗಿದರು. ಇದನ್ನು ಕೇಳಿದ್ದೇ ಹಿರಿಯರಿಂದ ಹಿಡಿದು ಅವರೆಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲು ಕಿತ್ತರು. ಕೊನೆಗೆ ಅಲ್ಲಿ ಉಳಿದವರೆಂದರೆ ಏಸು ಮತ್ತು ನಿಂತುಕೊಂಡಿದ್ದ ಆ ಹೆಂಗಸು. ಆಗ ಏಸು ತಲೆ ಎತ್ತಿ, ತಾಯಿ, ಅವರೆಲ್ಲ ಎಲ್ಲಿ? ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ಲವೇ ಎಂದು ಕೇಳಿದರು. ಅವಳು, ಇಲ್ಲ ಸ್ವಾಮಿ ಎಂದಳು. ಏಸು ಅವಳಿಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದರು. ಆ ವ್ಯಭಿಚಾರಿಣಿ ಹೆಂಗಸಿನ ಹೆಸರು ಮಗ್ದಲದ ಮರಿಯ. ಏಸುವನ್ನು ಶಿಲುಬೆಗೇರಿಸುವ ಸಂದರ್ಭದಲ್ಲಿ ಮತ್ತು ಅಂತಿಮವಾಗಿ ಅವರ ಕಳೇಬರಹವನ್ನು ಸಂಸ್ಕಾರ ಮಾಡಿದ ನಂತರವೂ ಏಸುವಿನ ಸಮಾಧಿ ಬಳಿ ಸಮಾಧಿಯಿಂದ ಎದ್ದು ಬಂದ ಏಸು ಪ್ರಭುವಿನ ದರ್ಶನವನ್ನು ಮೊಟ್ಟ ಮೊದಲು ಮಾಡುವವಳು ಆ ಮಗ್ದಲದ ಮರಿಯಾಳೆ. ಇವಿಷ್ಟು ಮನುವಿನ ರಾಣಿ ಕಥೆಯಲ್ಲಿ, ಸಣ್ಣ ಕಥೆಯಲ್ಲಿ ಬರುವಂಥ ವಿಚಾರವಾಗಿದೆ. ಮನುವಿನ ರಾಣಿ ಕಥೆಯನ್ನು ಬರೆದವರು ಕೊಡಗಿನ ಗೌರಮ್ಮ. ಇದರಲ್ಲಿ ಅರ್ಥಗಳು ಏನೂ ಇಲ್ಲ, ಆದರೆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಇದೆ. ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ. ಅವಳು ನಿಜವಾಗಿಯೂ ರಾಕ್ಷಸಿ. ನಾನು ಎಷ್ಟೋ ಜನರು ಸಾಯುವುದನ್ನು ನೋಡಿದ್ದೇನೆ. ಅದೆಷ್ಟೋ ಜನರು ಎದೆ ಎದೆ ಬಡಿದುಕೊಂಡು ಅಳುವ ಕರುಣಾಕ್ರಂದನವನ್ನು ಕೇಳಿದ್ದೇನೆ. ಆದರೆ ಅದಾವ ದೃಶ್ಯಗಳು ರಾಜಮ್ಮನ ಮೂಕರೋದನದಷ್ಟು ವ್ಯಥೆಯನ್ನುಂಟು ಮಾಡಿರಲಿಲ್ಲ. ಸತ್ತ ಹೆಣದ ಮುಖದಂತಿತ್ತು ಅವನ ಮುಖ. ನನ್ನಂಥವರಿಗೆ ಕಷ್ಟ ಬಂದಾಗ ಸಹಾಯ ಮಾಡುವುದು ಸಹ ಮನುಷ್ಯ ಧರ್ಮಕ್ಕೆ ವಿರೋಧವೆಂದು ಭಾವಿಸುವವರೇ ಹೆಚ್ಚು. ಇವಿಷ್ಟು ಸಂದರ್ಭ ಸ್ವಾರಸ್ಯ ಪ್ರಶ್ನೆಯಲ್ಲಿ ಬಂದಿರುವಂಥದ್ದು. ನಾವು ಮನುವಿನ ರಾಣಿ ಸಂಪೂರ್ಣವಾಗಿ ತಿಳ್ಕೊಂಡೆವು. ಇಲ್ಲಿ ನೀವು ತಿಳ್ಕೊಂಡಿರುವಂತೆ ಮನುವಿನ ರಾಣಿ ಕಥೆಯಲ್ಲಿ ಕೊಡಗಿನ ಗೌರಮ್ಮ ಹೆಣ್ಣಿನ ಸಮಸ್ಯೆಯೊಂದನ್ನು ಅದ್ಭುತವಾಗಿ ಚಿತ್ರಿಸಿರುವುದನ್ನು ನೋಡ್ಬೋದು. ಇದರಲ್ಲಿ ಸಂಪೂರ್ಣವಾಗಿ ಕತೆ ಮೋಹನ, ಅವನು ಪ್ರೀತಿ ಮಾಡ್ತಾನೆ. ಮೋಹನ ಮತ್ತು ರಾಜಮ್ಮ ಪ್ರೀತಿ ಮಾಡುವಂಥದ್ದು ಈ ವಿಚಾರವಾಗಿ ಇರುವಂಥದ್ದೇ ಮನುವಿನ ರಾಣಿ ಕತೆ. ಇದರಲ್ಲಿರುವಂಥ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡಿಕೊಳ್ಳಿ. ಹಾಗೆ ಇದರಲ್ಲಿ ಕೊಟ್ಟಿರುವಂತಹ ಸಾರಾಂಶ ಅಂತ ಬಂದಾಗ ಅದು ಸಂಪೂರ್ಣ ಕಥೆಯನ್ನು ಚಿಕ್ಕದಾಗಿ ಕೊಟ್ಟಿರುವಂಥ ಸಾರಾಂಶ ಆಗಿದೆ. ಹೆಣ್ಣಿನ ಸಮಸ್ಯೆಗಳೇ ಮನುವಿನ ರಾಣಿಯ ಕಥೆಯ ಕೇಂದ್ರ ವಸ್ತುವಾಗಿರುವಂಥದ್ದು. ಅಂದರೆ ಈ ಒಂದು ಕಥೆಯಲ್ಲಿ ಮುಖ್ಯವಾಗಿ ಬರುವಂಥದ್ದು ವೇಷಿಯಲ್ಲಿರುವ ಹೃದಯವಂತಿಕೆ. ವೇಷಿಯಲ್ಲಿರುವಂತಹ ಹೃದಯವಂತಿಕೆಯನ್ನು ತೆರೆದು ತೋರುವಂಥದ್ದು. ವೇಷಿಯಲ್ಲಿ ಹುಟ್ಟಿದ ಹೆಣ್ಣು ಮಗಳೊಬ್ಬಳು ತನ್ನ ಪ್ರೇಮಕ್ಕಾಗಿ ತನ್ನ ಇಡೀ ಜೀವನವನ್ನು ಮುಡಿಪಾಗಿಡುವಂತಹ ಒಂದು ಕತೆ ಮನುವಿನ ರಾಣಿಯಲ್ಲಿ ಚಿತ್ರಿಸಲಾಗಿದೆ. ನಾವು ಮುಂದಿನ ವಿಡಿಯೋದಲ್ಲಿ ಇನ್ನು
ಬರುವಂತಹ ಸಣ್ಣ ಕತೆ ಶವದ ಮನೆ. ಚದುರಂಗರವರು ಬರೆದಿರುವಂತಹ ಶವದ ಮನೆಯನ್ನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳುವ. ಅದರ ಸಾರಾಂಶ ಇರ್ಬೋದು, ಅದರ ವಿಶ್ಲೇಷಣೆ ಇರ್ಬೋದು, ವಿಮರ್ಶೆ ಎಲ್ಲವನ್ನು ಕೂಡ ಓದ್ಕೊಳ್ಳುವ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.